ಇಟಲಿಯ ಸುಂದರ ನಗರಿ ವೆರೋನಾ. 16ನೇ ಶತಮಾನದ ವೆರೋನಾದಲ್ಲಿ ಬದುಕಿದ್ದ 7 ವಯಸ್ಸಿನ ಪ್ರೇಮಿಗಳ ಹೆಸರು ಕೇಳದೆ ಇರೋರು ಯಾರೂ ಇಲ್ವೇನೋ. ರೋಮಿಯೋ ಜೂಲಿಯೆಟ್. ಬಟ್ ಅವ್ರ ಕಥೆ ಏನು? ಅವರ ಕುಟುಂಬದವರು ಯಾಕೆ ಅವರನ್ನ ಒಂದಾಗೋದಕ್ಕೆ ಬಿಡ್ಲಿಲ್ಲ? ರೋಮಿಯೋ ಮಾಂಟೆಗ್ಯೋ ಅನ್ನೋ ಕುಟುಂಬಕ್ಕೆ ಸೇರಿದೋನು. ಜೂಲಿಯೆಟ್ ಕ್ಯಾಪುಲೆಟ್ ಮನೆಯೋಳು. ಎರಡೂ ಫ್ಯಾಮಿಲಿಗೂ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ. ಆ ಮನೆಗೆ ಹೋದವರು ಈ ಮನೆಗೆ ಕಾಲಿಡೋ ಹಾಗಿಲ್ಲ. ಈ ಮಟ್ಟಕ್ಕೆ ಕುಟುಂಬ ದ್ವೇಷ. ಇನ್ನು ತಮ್ಮ ಮನೆ ಮಗನನ್ನ ಮಗಳನ್ನ ಭೇಟಿ ಮಾಡೋದಕ್ಕೆ ಇವ್ರು ಬಿಡ್ತಾರಾ? ಇವರಿಬ್ರು ಯಾವತ್ತೂ ಭೇಟಿ ಮಾಡೋ ಪ್ರಮೇಯನೇ ಬರಬಾರ್ದು ಅಂತ ಎರಡೂ ಮನೆಗಳ ಮಧ್ಯೆ ಒಂದು ದೊಡ್ಡ ತಡೆಗೋಡೆನ ಕಟ್ಟಿಬಿಟ್ಟಿದ್ರಂತೆ. ಯಾವ ಜಗತ್ತು ತಮ್ಮಿಬ್ಬರ ಭೇಟಿ ನಿಷಿದ್ಧ ಅಂತ ನಿರ್ಧಾರ ಮಾಡಿದ್ಯೋ ಅಂತ ಜಗತ್ತಲ್ಲಿ ರೋಮಿಯೋ ಜೂಲಿಯೆಟ್ ಪ್ರೇಮಿಗಳಾಗ್ತಾರೆ ಅಂದ್ರೆ ಆಶ್ಚರ್ಯ ಅಲ್ವಾ? ಒಂದ್ಸಲ ಏನಾಯ್ತು ಅಂದ್ರೆ, ಕ್ಯಾಪುಲೆಟ್ ಮನೆಯವರು ಒಂದು ದೊಡ್ಡ ಮಾಸ್ಕರೇಡ್ ಬಾಲ್ ಅರೇಂಜ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಬರೋರೆಲ್ಲ ಮುಖವಾಡ ಹಾಕೊಂಡು ವಿಚಿತ್ರವಾದ ಕಾಸ್ಟ್ಯೂಮ್ ನಲ್ಲಿ ಬರ್ತಾರೆ. ಲೈಫ್ ನಲ್ಲಿ ಒಂದ್ಸಲ ಈ ಗೋಡೆ ದಾಟಿ ತಾನು ಆಚೆ ಹೋಗ್ಬೇಕು ಅಂತ ರೋಮಿಯೋಗೂ ಅನ್ಸತ್ತೆ. ಆ ಪಾರ್ಟಿಲಿ ಹೇಗೂ ಮುಖವಾಡ ಹಾಕೋಬೇಕು, ಬೇರೆ ತರದ ಬಟ್ಟೆನೂ ತೊಡ್ಬೇಕು. ಸೊ ತಾನು ರೋಮಿಯೋ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೋತಾನೆ. ಜೊತೆಗೆ ಫ್ರೆಂಡ್ಸ್ ಅನ್ನು ಸೇರಿಸ್ಕೊಂಡು ತಾನು ಇಲ್ಲಿವರೆಗೂ ದಾಟದ, ಯಾವತ್ತೂ ದಾಟಬಾರದ ಗೋಡೆನ ದಾಟಿ ಜೂಲಿಯೆಟ್ ಮನೆಯವರು ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಶತಮಾನಗಳವರೆಗೂ ಉಳಿಯೋವಂಥ ಲವ್ ಸ್ಟೋರಿ ಒಂದು ಹುಟ್ಕೋಬಹುದು ಅಂತ ಅವನು ಹೇಗೆ ತಾನೇ ಊಹೆ ಮಾಡಿರಕ್ ಸಾಧ್ಯ? 10 ವಯಸ್ಸಿನ ಸಹಜ ಕುತೂಹಲದಲ್ಲಿ ಹೋದೋನು ಪಾರ್ಟಿಯ ಕ್ರೌಡ್ ಮಧ್ಯೆ 16 ವರ್ಷದ ಜೂಲಿಯೆಟ್ನ ನೋಡ್ತಾನೆ. ಎಂಥ ಚೆಲುವೆ! ಅವಳ ನೋಟದಲ್ಲಿ, ನಗುವಲ್ಲಿ ಒಂಥರ ಆಕರ್ಷಕ ಮುಗ್ಧತೆ. ಅವಳನ್ನ ನೋಡಿದ್ದೇ ಸೋತ್ ಬಿಡ್ತಾನೆ. ಅವಳು ಶತ್ರು ಮನೆತನದ ಮಗಳು ಅಂತ ಅವನಿಗೆಲ್ ಗೊತ್ತಿತ್ತು? ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವರ ಭೇಟಿ ಅನ್ನೋದು ಡೆಸ್ಟಿನಿ ಮಾಡಿರೋ ನಿರ್ಧಾರ ಅನ್ನೋ ಹಾಗೆ ಜೂಲಿಯೆಟ್ ಕೂಡ ರೋಮಿಯೋನ ನೋಡ್ತಾಳೆ. ಕಣ್ಣುಗಳು ಕನೆಕ್ಟ್ ಆದ್ವು. ಹೆಸರುಗಳನ್ನ ಕೇಳಿ ತಿಳಿಯೋದಕ್ಕೂ ಮೊದಲೇ ಇಬ್ಬರ ಜಗತ್ತು ಒಂದೇ ಅಂತ ಇಬ್ರಿಗೂ ಫೀಲ್ ಆಯ್ತು. ಮಾತಾಡಿದ ಮೇಲೇನೆ ತಮ್ಮ ಹಿನ್ನೆಲೆ ಗೊತ್ತಾಗಿದ್ದು. ಪಾಪ ಅಲ್ವಾ, ತಾವಿಬ್ರು ಭೇಟಿ ಆಗಬಾರದ ಮನೆಗೆ ಸೇರಿದೋರು ಅಂತ ಗೊತ್ತಾದಾಗ ಎಷ್ಟು ನಿರಾಸೆ, ಎಷ್ಟು ಆತಂಕ ಆಗಿರ್ಬೋದು ಅವ್ರಿಗೆ. ಆದ್ರೆ ಪ್ರೇಮಕ್ಕೆ ಯಾವ ಭಯ? ಇಬ್ರು ಕದ್ದು ಮುಚ್ಚಿ ಸೇರ್ತಾ ಇದ್ರು. ಜಗತ್ತೆಲ್ಲ ಮಲಗಿದ ಮೇಲೆ ರೋಮಿಯೋ ಜೂಲಿಯೆಟ್ನ ಬೆಡ್ರೂಮ್ ಬಾಲ್ಕನಿ ಹತ್ತಿ ಬಂದು ಗುಟ್ಟಾಗಿ ಅವಳನ್ನ ಭೇಟಿ ಮಾಡ್ತಾ ಇದ್ದ. ಇಬ್ರು ಪಿಸು ಮಾತಲ್ಲಿ ಮನಸೋ ಎಚ್ಚೆ ಮಾತಾಡ್ತಾ ಇದ್ರು. ಒಬ್ರನ್ನೊಬ್ರು ಬಿಟ್ಟಿರಲಾರದಷ್ಟು ಹಚ್ಕೊಂಡ್ರು. ಎಲ್ಲ ಮನೆಯವರಿಗೆ ತಿಳಿಯೋವರೆಗೆ ಮಾತ್ರ. ಎರಡು ಕುಟುಂಬಗಳ ಮಧ್ಯೆ ಇದ್ದ ದ್ವೇಷ ಈ ಎಳೆ ಜೋಡಿಯ ಪ್ರೇಮವನ್ನ ಒಪ್ಕೊಳ್ಳಿಲ್ಲ. ಇಬ್ರನ್ನು ಬೇರೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ವಿನಾಕಾರಣ ಕಾದಾಡಿದ್ರು. ಸುಮ್ನೆ ಮಿಸ್ಕಮ್ಯುನಿಕೇಶನ್ ಕ್ರಿಯೇಟ್ ಮಾಡಿದ್ರು. ಜೂಲಿಯೆಟ್ ವಿಷ ಕುಡಿದು ಸತ್ತೋದ್ಲು ಅಂತ ರೋಮಿಯೋಗೆ ಸುಳ್ಳು ಹೇಳಿದ್ರು. ಆದ್ರೆ ಅವಳಿಗೆ ನಿದ್ದೆ ಬರೋ ಥರ ಔಷಧಿ ಕೊಟ್ಟು ಮಲಗ್ಸಿದ್ರು ಅಷ್ಟೇ. ಅವಳು ನಿಜವಾಗ್ಲೂ ಸತ್ತೇ ಹೋಗಿದ್ದಾಳೆ ಅಂತ ನಂಬಿ ರೋಮಿಯೋ ತಾನೂ ವಿಷ ತಗೊಂಡು ಪ್ರಾಣ ಬಿಟ್ಬಿಟ್ಟ. ಜೂಲಿಯೆಟ್ ನಿದ್ದೆಯಿಂದ ಎಚ್ಚರ ಆದಾಗ ತನ್ನ ಪ್ರೇಮಿ ತನಗಾಗಿ ಪ್ರಾಣ ಬಿಟ್ಟ ಅನ್ನೋ ಸುದ್ದಿ ಕೇಳಿ ಕುಸಿದು ಹೋದ್ಲು. ಅವನಿಲ್ಲದ ಬದುಕು ತನಗೂ ಬೇಡ ಅಂತ ನಿರ್ಧಾರ ಮಾಡಿ ಸಾವಲ್ಲಿ ಅವನನ್ನ ಒಂದಾಗ್ತೀನಿ ಅಂತ ತಾನು ಪ್ರಾಣ ಬಿಟ್ಲು. ಈ ಎರಡೂ ಎಳೆ ಜೀವಗಳು ಹೋದ್ಮೇಲೆ ಕುಟುಂಬಗಳ ನಡುವಿನ ಕದನ ಏನೋ ಮುಕ್ತಾಯ ಆಗತ್ತೆ. ಆದ್ರೆ ರೋಮಿಯೋ ಜೂಲಿಯೆಟ್ ಮಾತ್ರ ಕಥೆಯಾದ್ರು. ಆದ್ರೆ ಅವರ ಪ್ರೇಮ ಟೈಮ್ಲೆಸ್ ಅಲ್ವಾ? ಇಟಲಿಯ ರೋಮಿಯೋ ಜೂಲಿಯೆಟ್ ಕಥೆ ನಿಮಗೆ ಹೇಗನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನ ಕೇಳೋದಕ್ಕೆ ಕಾಯ್ತಾ ಇರ್ತೀನಿ. ಇನ್ನು ಇಂತಹ ಮೆಮೊರೇಬಲ್ ಲವ್ ಸ್ಟೋರೀಸ್ಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.